ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಗೋಪಾಲ್ ಮಾತಾಡ್ತಿದ್ದೀನಿ. ಸೊ ನಮ್ಮ BP ನ್ಯೂಸ್ ವತಿಯಿಂದ ಏನು ಇವತ್ತು ಬಳ್ಳಾರಿಯಲ್ಲಿ ಒಂದು ಕಾರ್ಮಿಕರಿಗೆ ಜಾಗೃತಿ ಮೂಡಿಸುವಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಏನಂತಂದರೆ ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಏನು ಕಾರ್ಮಿಕ ಇಲಾಖೆ ವತಿಯಿಂದ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅಂತ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 23 ವಲಯದ ಕಾರ್ಮಿಕರು ಬರ್ತಾರೆ. ಬೀದಿ ಬದಿಯ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಗಿಗ್ ಕಾರ್ಮಿಕರಾಗಿರ್ಬೋದು, ಬಟ್ಟೆ ಒಗೆಯುವವರಾಗಿರ್ಬೋದು, ಅಥವಾ ಕ್ಷೌರಿಕರಾಗಿರ್ಬೋದು, ಈ ಥರ 23 ವಲಯದಲ್ಲಿ ಬರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಈ ಒಂದು ಯೋಜನೆ ಅಡಿಯಲ್ಲಿ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇಷ್ಟು ಜನನ ಭೇಟಿಯಾಗಿ ಅವರಿಗೆ ಎಷ್ಟು ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇದೆ ಅಥವಾ ಈ ಒಂದು ಯೋಜನೆಯಿಂದ ಏನೇನು ಉಪಯೋಗಗಳಿದೆ ಅನ್ನೋದನ್ನು ತಿಳಿಸುವಂಥ ಒಂದು ಪ್ರಯತ್ನ ನಮ್ಮ BP ನ್ಯೂಸ್ ತಂಡ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಬಳ್ಳಾರಿಯ ರಾಯಲ್ ಸರ್ಕಲ್ ಇರತಕ್ಕಂಥದ್ದು, ಅದ್ರ ಜೊತೆಗೆ SP ಸರ್ಕಲ್ಲು ಮತ್ತು ಮೂತಿ ಸರ್ಕಲ್ಗಳಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು, ಅಂದರೆ ಹೂ ಮಾರೋರಾಗಿರ್ಬೋದು, ಹಣ್ಣುಗಳನ್ನು ಮಾರೋರಾಗಿರ್ಬೋದು, ಪಾನ್ ಶಾಪ್ಗಳನ್ನು ಇಟ್ಟಿರುವಂಥರಾಗಿರ್ಬೋದು, ಟೀ ಮಾರುವಂಥರಾಗಿರ್ಬೋದು, ಇಂಥವ್ರನ್ನೆಲ್ಲ ಭೇಟಿಯಾಗಿ ಅವರಿಗೆ ಮಾಹಿತಿ ಕೊಟ್ಟು ಆ ಕಾರ್ಡನ್ನು, ಅಂದರೆ ಈ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತವನ್ನು ಕಾರ್ಡನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಅವ್ರಿಗೊಂದು ಭರವಸೆ ಜೀವನ ನಡೆಸುವ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಬನ್ನಿ ಈ ಒಂದು ಬೀದಿ ಬದಿಯ ವ್ಯಾಪಾರಿಗಳು ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ BP ನ್ಯೂಸ್ ಕೈಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು. ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ರಾಮಂಜನಮ್ಮ, ಬೀದಿ ಹಣ್ಣು ಮಾಡ್ತೀನಿ. ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರು ಅಂಬೇಡ್ಕರ್ ಒಂದು ಕಾರ್ಡ್ ಮಾಡ್ಯಾರ. ನಮ್ಗೆ ಈ ಕಾರ್ಡ್ ಇಂದ ಏನನ್ನ ಹೆಚ್ಚು ಕಡಿಮೆ ಆದ್ರೆ 1 ಲಕ್ಷ ರೂಪಾಯಿ ಬರ್ತದೆ. ಏನನ್ನ ಒಂದು ಹಾಸ್ಪಿಟಲ್ ಬಿಲ್ 50,000 ಕೊಡ್ತಾರ. ನಾನು ಇದ್ರ ಮೇಲೆ ಕಾರ್ಡ್ ಕೂಡ ಮಾಡಿಸ್ತೀನಿ, ಜೊತೆ ಕೆಲಸ ಮಾಡೋರು ಕೂಡ ಮಾಡಿಸ್ತೀನಿ. ಹಂಗಾಗಿ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಪೋಲೇರಮ್ಮ. ಕಾರ್ಮಿಕ ಇಲಾಖೆಯಿಂದ ಸಂತೋಷ್ ಲಾಡ್ ಅವರು ನಮ್ಗೆ ಕ್ಲೀನ್ ಮಾಡ್ಯಾರ. ನಾನು ಕಾರ್ಡ್ ಮಾಡಿಸ್ತೀನಿ. ನಾನು ಆನಂದ್ ಶೆಟ್ಟಿ, ನಾನು ಬೀದಿ ವ್ಯಾಪಾರ ಮಾಡಿಕೊಂಡು ಇರುತ್ತಿದ್ದೇನೆ. ಇದು ಸಂತೋಷ್ ಲಾಡ್ ಅವರು ಒಂದು ಒಳ್ಳೆಯ ಯೋಜನೆಯನ್ನು ತಂದಿದ್ದಾರೆ. ಇದು ಬೀದಿ ವ್ಯಾಪಾರದವರಿಗೆ ಮತ್ತು ಅನೇಕ ಮನೆ ಕೆಲಸದವರಿಗೆ, ಹೀಗೆ ಮತ್ತು ಹೋಟೆಲ್ ಕಾರ್ಮಿಕರಿಗೆ, ಫೋಟೋಗ್ರಾಫರಿಗೆ ಇದೊಂದು ಉತ್ತಮವಾದ ಒಂದು ಸ್ಕೀಮ್ ಆಗಿದೆ. ಇದು ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ ಕುರಿತು ಆಗಿದೆ. ಇದನ್ನು ಈ ವೆಬ್ಸೈಟಲ್ಲಿ ಹೋಗಿ ನಾನು ವಿಚಾರಣೆ ಮಾಡಬೇಕು, ಮತ್ತು ಇದು ಸಹಾಯವಾಣಿ ಸಂಖ್ಯೆಯು ಇದರಲ್ಲಿ ಹೋಗಿ ವಿಚಾರಣೆ ಮಾಡುತ್ತೇನೆ. ಇದು ನಾನು ಜನವರಿ 1ನೇ ವೀಕ್ನಲ್ಲಿ ನಾನು ಇದನ್ನು ಮಾಡುತ್ತಿದ್ದೇನೆ. ನೀವು ಮಾಡಿ, ಇದರಿಂದ ಎಲ್ಲರಿಗೂ ಒಂದು ಉತ್ತಮವಾದ ಒಂದು ಸ್ಪಾಟ್ ಕಾರ್ಡ್ ಆಗಿದೆ. ಇದರಿಂದ ತುಂಬ ಜನರಿಗೆ ಉಪಯೋಗವಾಗುತ್ತದೆ ಅಂತ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟುತ್ತಾರದು ಅತ್ಯಂತ ಪ್ರಶಂಸನೀಯವಾದುದು. ಹಮಾಲರು, ಚಿಂದಿ ಆಯುವವರು, ಮನೆ ಕೆಲಸದವರು, ಟೈಲರ್, ಅಗಸರು, ಕ್ಷೌರಿಕರು, ಅಕ್ಕಸಾಲಿಕರು, ಕಮ್ಮಾರರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಸ್ವತಂತ್ರ ಲೇಖನಕಾರರು, ಫೋಟೋಗ್ರಾಫರ್, ಗಿಗ್ ಕಾರ್ಮಿಕರು, ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು 23 ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ.